ಸಚಿವ ಪರಮೇಶ್ವರ್ಗೆ ಬೆಟ್ಟಿಂಗ್ ಕಂಟಕ. ಸಚಿವರ ವಿರುದ್ಧವೇ ಎಫ್ಐಆರ್ ದಾಖಲಿಸಲು ಸೂಚನೆ. ಆ ಒಂದು ಬಹಿರಂಗ ಮಾತು ಪರಮೇಶ್ವರ್ಗೆ ಮುಳುವಾಯ್ತಾ? ವಿಜಯಪುರ ಟೀಮ್ ಕೂಡ ನಾನು 500 ರೂಪಾಯಿ ಕಳ್ಕೊಂಬಿಟ್ಟೆ. ನಾವಿಬ್ಬರು ಬೆಟ್ಟಿಂಗ್ ಮಾಡಿದ್ದು, ಡಿ ಸಿ ಅವರು ನಾವು ಬೆಟ್ಟಿಂಗ್ ಮಾಡ್ಕೊಂಡಿದ್ದು 500 ರೂಪಾಯಿ. ಹೋಗಿ 500 ರೂಪಾಯಿಯೂ ಕಳೆದೋಯ್ತು ನಾನು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕಿದ್ದ ಇಲಾಖೆಯ ಸಚಿವರೇ ಹೀಗ್ ಮಾಡಿದ್ರೆ ಹೇಗೆ? ಗೃಹ ಇಲಾಖೆ ಅಂದ್ರೆ ಅದೊಂದು ಶಿಸ್ತಿನ ಇಲಾಖೆ. ಬೆಟ್ಟಿಂಗ್ಗಳನ್ನ ತಡೆದು ಅಮಾಯಕ ಜನರನ್ನ ರಕ್ಷಣೆ ಮಾಡಬೇಕಾದ ಇಲಾಖೆ ಸಚಿವರೇ ಬೆಟ್ಟಿಂಗ್ ಆರೋಪದಲ್ಲಿ ಇದೀಗ ಸಿಲುಕಿಕೊಂಡಿದ್ದಾರೆ. ಗೃಹ ಸಚಿವರು ಬಹಿರಂಗವಾಗಿ ಬೆಟ್ಟಿಂಗ್ ವಿಚಾರವಾಗಿ ನೀಡಿದ್ದ ಆ ಒಂದು ಹೇಳಿಕೆಯೇ ಸಚಿವರಿಗೆ ಉರುಳಾಗಿದೆ. ಸ್ವತಃ ಸಚಿವರ ಮೇಲೆಯೇ ಎಫ್ಐಆರ್ ದಾಖಲು ಮಾಡಿ ಎಂದು ಕೋರ್ಟ್ ಆದೇಶವನ್ನ ನೀಡಿರುವುದು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಕಬಡ್ಡಿ ಪಂದ್ಯಾವಳಿಯೊಂದರಲ್ಲಿ ಕೇವಲ 500 ರೂಪಾಯಿ ಬೆಟ್ಟಿಂಗ್ ಕಟ್ಟಿದ್ದಕ್ಕಾಗಿ ಸ್ವತಃ ಗೃಹ ಸಚಿವರೇ ಬಹಿರಂಗವಾಗಿ ಹೇಳಿಕೆ ನೀಡಿರುವುದು ದೊಡ್ಡ ಸದ್ದು ಮಾಡೋದರ ಜೊತೆಗೆ ಕೋರ್ಟ್ ಆದೇಶವೊಂದನ್ನ ನೀಡಿದ್ದು ಚರ್ಚೆಗೆ ಗ್ರಾಸ ಆಗಿದೆ. ಕಳೆದ ಕೆಲ ದಿನಗಳ ಹಿಂದೆಯಷ್ಟೇ ತುಮಕೂರಿನ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ನಡೆದಿದ್ದು, ಈ ವೇಳೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕುತೂಹಲಕ್ಕಾಗಿ ಅಥವಾ ತಮಾಷೆಗಾಗಿ ಯಾರ್ ಗೆಲ್ತಾರೆ ಎಂದು 500 ರೂಪಾಯಿ ಬೆಟ್ಟಿಂಗ್ ಕಟ್ಟಿದ್ದಾರೆ. ವಿಜಯಪುರ ತಂಡ ಗೆಲ್ಲುತ್ತೆ ಎಂದು ಡಿಸಿ ಶುಭ ಕಲ್ಯಾಣ್ ಅವರೊಂದಿಗೆ 500 ರೂಪಾಯಿ ಬೆಟ್ಟಿಂಗ್ ಕಟ್ಟಿದ್ರಂತೆ. ಬಾಜಿ ಹಣವನ್ನ ಕಳೆದುಕೊಂಡ ಸಚಿವ ಪರಮೇಶ್ವರ್ ವಿಜೇತ ತಂಡಕ್ಕೆ ಪ್ರಶಸ್ತಿ ವಿತರಿಸುವಾಗ ಈ ವಿಷಯವನ್ನ ಸ್ವತಃ ಬಹಿರಂಗಪಡಿಸಿದ್ರು. ಇದೇ ಈಗ ಪರಂಗೆ ದೊಡ್ಡ ಕಂಟಕ ತರುವಂತೆ ಕಾಣಿಸ್ತಾ ಇದೆ. ವಿಜಯಪುರ ಟೀಮ್ ಕೂಡ ನಾನು 500 ರೂಪಾಯಿ ಕಳ್ಕೊಂಬಿಟ್ಟೆ. ನಾವಿಬ್ಬರು ಬೆಟ್ಟಿಂಗ್ ಮಾಡಿದ್ದು, ಡಿ ಸಿ ಅವರು ನಾವು ಬೆಟ್ಟಿಂಗ್ ಮಾಡ್ಕೊಂಡಿದ್ದು 500 ರೂಪಾಯಿ. ಹೋಗಿ 500 ರೂಪಾಯಿಯೂ ಕಳೆದೋಯ್ತು ನಾನು. ಇನ್ನು ಗೃಹ ಸಚಿವರು ಬೆಟ್ಟಿಂಗ್ ನಡೆಸಿದ್ದರ ಬಗ್ಗೆ ನಾಗಭೂಷಣ್ ಎಂಬ ಖಾಸಗಿ ವ್ಯಕ್ತಿಯೊಬ್ಬರು ದೂರನ್ನ ನೀಡಿದ್ರು. ಅರ್ಜಿಯನ್ನ ಪರಿಶೀಲನೆ ನಡೆಸಿರುವ ಜನ ಪ್ರತಿನಿಧಿಗಳ ವಿಶೇಷ ಕೋರ್ಟ್ ಎಫ್ಐಆರ್ ದಾಖಲಿಸುವಂತೆ ಆದೇಶಿಸಿದೆ. ಅಲ್ಲದೆ ತುಮಕೂರಿನ ಕೊಡಿಗೆಹಳ್ಳಿ ಪೊಲೀಸರಿಗೆ ಸಮಗ್ರ ತನಿಖೆ ನಡೆಸುವಂತೆ ಸೂಚಿಸಲಾಗಿದೆ. ಇದು ಕಾನೂನು ಪಾಲಕರಿಗೆ ಇದು ದೊಡ್ಡ ಮುಜುಗರ ತಂದಿದೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಗೃಹ ಸಚಿವ ಪರಮೇಶ್ವರ್ ಅದರ ಬಗ್ಗೆ ಹೆಚ್ಚು ಮಾತನಾಡಿದ್ರೆ ಸರಿ ಬರಲ್ಲ. ನಾನು ಲೋಕಾಭಿರಾಮವಾಗಿ ಹೇಳಿದ್ದೇನಷ್ಟೇ. ಬೆಟ್ಟಿಂಗ್ ಕಟ್ಟೋದು ಕಾನೂನು ದೃಷ್ಟಿಯಲ್ಲಿ ತಪ್ಪು, ಆದ್ರೆ ಎಲ್ಲಿ ಮಾತಾಗಿದೆ ಅನ್ನೋದು ಮುಖ್ಯ. ನಾವು ಜವಾಬ್ದಾರಿ ಸ್ಥಾನದಲ್ಲಿದ್ಕೊಂಡು ಇದೆಲ್ಲ ಮಾಡೋದಕ್ಕಾಗಲ್ಲ. ನಮಗೆ ಒಂದು ನೋಟಿಸ್ ಅನ್ನ ಕೂಡ ಕೊಟ್ಟಿಲ್ಲ. ಕೊಟ್ಟಿದ್ರೆ ಅವತ್ತೇ ಅವರಿಗೆ ಉತ್ತರವನ್ನ ಕೊಡ್ತಾ ಇದ್ದೆ ಎಂದು ಹೇಳಿದ್ದಾರೆ. ನೋಡಿ, ಅದ್ರ ಬಗ್ಗೆ ಹೆಚ್ಚು ಮಾತಾಡಿದ್ರೆ ಸರಿ ಕಾಣಿಸಲ್ಲ. ನಾನು ಅದನ್ನು ಲೋಕಾಭಿರಾಮವಾಗಿ ಏನೋ ಒಂದು ಅಲ್ಲಿ ಕಬಡ್ಡಿ ಆಟ ನಡೀತಿದ್ದಂಗೆ ಸಂದರ್ಭದಲ್ಲಿ ಈಗ ನಮ್ಮಲ್ಲೆಲ್ಲ ಹಳ್ಳಿಗಳಲ್ಲೆಲ್ಲ ನಾವು ಮಾತಾಡುವಾಗ ಹಾಗೆ ಥರ ಲೋಕಾಭಿರಾಮವಾಗಿ ಮಾತನಾಡಿದ್ದೇನೆ. ಅದು ಕೂಡ ಕಾನೂನು ದೃಷ್ಟಿಯಲ್ಲಿ ಖಂಡಿತವಾಗಿ ತಪ್ಪು ಅಲ್ವಾ? ಅದನ್ನು ನಾವು ಯಾವ ಕಾಂಟೆಕ್ಸ್ಟಲ್ಲಿ ಮಾತಾಡಿದ್ದೀನಿ ಅನ್ನೋದು ಭಾಳ ಮುಖ್ಯ. ನಾನೇನಾದರೂ ಬೆಟ್ಟಿಂಗ್ ಪ್ರಮೋಟ್ ಮಾಡಿ ಎಲ್ಲರೂ ಬೆಟ್ಟಿಂಗು ಅಂತ ಹೇಳಿದರೆ ಅದಕ್ಕೆ ಸರಿ ಇಲ್ಲ ಅದು. ಆದರೆ ನಾನು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರುವಂಥವನಾಗಿ ನಾನು ಆ ರೀತಿ ಮಾತಾಡಿ ಪ್ರಮೋಟ್ ಮಾಡೋಕ್ಕೆ ಹೋಗ್ತೀನಿ ಅನ್ನೋದೆಲ್ಲ ಶುದ್ಧ ಸುಳ್ಳು. ಅರ್ಥೈಸ್ಕೊಳ್ಳೋದ್ರ ಮೇಲೆ ಹೋಗುತ್ತೆ. ಅದು ಅಲ್ಲಿಗೆ ಬಿಟ್ಟಿತ್ತು. ಈಗ ಅವ್ರು ಯಾರೋ ಒಬ್ಬ ಪ್ರೈವೇಟ್ ಪರ್ಸನ್ ಅವರು ಕೋರ್ಟಿಗೆ ಹಾಕಿದ್ದಾರೆ. ನಾನು ಈಗ ತಮಾಷೆನೂ ಮಾಡೋಂಗಿಲ್ಲ ಅನ್ನಂಗೆ ಆಗಿದೆ ಈಗ. ಆದರೆ ನಾನು ಕಾನೂನು ಗೌರವಿಸೋರು ನಾವು ಕಾನೂನನ್ನು ರಕ್ಷಣೆ ಮಾಡುವಂಥ ಖಾತೆನೇ ನಾನು ನಡೆಸ್ತಾ ಇರುವಾಗ ನಾನು ಕಾನೂನಿಗೆ ಗೌರವ ಕೊಡಬೇಕಲ್ವ? ಅದಕ್ಕಾಗಿ ಕಾನೂನು ಏನು ಕ್ರಮ ತಗೊಳ್ಳುತ್ತೆ ಅದನ್ನು ಕಾನೂನಿಗೆ ಬಿಟ್ಬಿಟ್ಟಿದ್ದೀನಿ.
ತಾವು ಅಂದ್ರೆ ಇದು ನಾ ಹೇಳಿರೋ ಕಂಟೆಕ್ಸ್ಟ್ ಅದಲ್ಲ ಅನ್ನೋದನ್ನ ಕೋರ್ಟ್ಗೆ ಅರ್ಥ ಮಾಡಿಸ್ಲಿಲ್ವಾ, ಹೇಗೆ ಸರ್? ಅಲ್ಲ, ನಮಗೇನು ನೋಟಿಸ್ ಕೊಟ್ಟಿರಲಿಲ್ಲ. ನೋಟಿಸ್ ಕೊಟ್ಟಿದ್ದಿದ್ರೆ ಬಹುಶಃ ನಾವು ಅವರಿಗೆ ಅರ್ಥೈಸ್ತಿದ್ದೋ, ಇದು ಈ ಕಾಂಟೆಕ್ಸ್ಟಲ್ಲಿ ಮಾತಾಡಿದ್ದವು, ಇದನ್ನು ದಯಮಾಡಿ ಸೀರಿಯಸ್ ಆಗಿ ತೊಗೋಬೇಡಿ ಅಂತ ಕೇಳ್ಕೊತಿದ್ದು. ಆದರೆ ನೋಟಿಸ್ ಏನು ಬಂದಿಲ್ಲ, ಏಕಾಏಕಿಯಾಗಿ ಅವರು ಆದೇಶ ಮಾಡಿದ್ದಾರೆ. ಅದಕ್ಕೆ ಕಾನೂನು ಗೌರವ ಕೊಡಬೇಕು. ನಾವು ಕಾನೂನಿಗೆ ಗೌರವಿಸ್ತೇನೆ. ತಮಾಷೆ ಇದ್ದಿದ್ದೇನು ಟಾರ್ಗೆಟ್ ಏನಾದ್ರು ಮಾಡೋರ ಅಂತ ಸರ್? ತಮಾಷೆ ಇದ್ದಿದ್ದನ್ನು ಇಷ್ಟು ಅದನ್ನೆಲ್ಲ ಇಲ್ಲಿವರೆಗೂ ನಾನು ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿಲ್ಲ, ಇನ್ಮೇಲೆ ತಿಳ್ಕೊತೀನಿ. ಅದೇನೇ ಆಗ್ಲಿ, ಬಾಜಿ ಕಟ್ಟೋದು ಆಡೋದು ಕಾನೂನು ದೃಷ್ಟಿಯಲ್ಲಿ ಮಹಾಪರಾಧ. ಗೃಹ ಇಲಾಖೆಯನ್ನ ದಕ್ಷವಾಗಿ ನಿರ್ವಹಿಸಿಕೊಂಡು ಹೋಗ್ತಾ ಇರುವ ಪರಮೇಶ್ವರ್ ಮೇಲೆ ಬೆಟ್ಟಿಂಗ್ ಆರೋಪ ವಿಚಾರದಲ್ಲಿ ಎಫ್ಐಆರ್ ದಾಖಲು ಮಾಡಿ ವಿಚಾರಣೆ ಮಾಡುವಂತೆ ಜನಪ್ರತಿನಿಧಿಗಳ ಕೋರ್ಟ್ ಆದೇಶ ನೀಡಿರೋದು ಗಮನಾರ್ಹವಾಗಿದೆ. ಬಾಜಿ ವಿಚಾರದಲ್ಲಿ ಸಚಿವರ ವಿರುದ್ಧ ಕ್ರಮ ಆಗುತ್ತಾ ಇಲ್ವಾ ಅಂತ ಮುಂದಿನ ದಿನಗಳಲ್ಲಿ ಕಾದ್ ನೋಡಬೇಕಾಗಿದೆ. ಅಥವಾ ಈ ಬಗ್ಗೆ ಸಚಿವರು ಯಾವ ರೀತಿ ಉತ್ತರವನ್ನ ಕೊಡ್ತಾರೆ ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.